ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಏನು ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ಭಾರತದ ಅಂಚೆ ಇಲಾಖೆಯಿಂದ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಅಥವಾ ಒಂದು ಪರೀಕ್ಷೆಗಳು ಇಲ್ಲದಿರ ಪ್ರತಿಯೊಂದು ವರ್ಷ ಒಂದು ಬಂಪರ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ, ಆ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ತಾವೆಲ್ಲರೂ ಏನು ಇದರಲ್ಲಿ ಒಂದು BPM ಮತ್ತು ABPM ನ ಒಂದು ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ದಿನಗಳಿಂದ ಇದರ ಒಂದು ಅಪ್ಡೇಟ್ಸ್ ಅನ್ನ ತಾವು ಏನು ಒಂದು ಕಮೆಂಟ್ಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರಿ. ಸೊ ಅದರ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರಲ್ಲಿ ನಾನು ಶೇರ್ ಅನ್ನ ಮಾಡ್ತೀನಿ. ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ವಿಡಿಯೋದಲ್ಲಿ 4 ಪಾಯಿಂಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡ್ತೀನಿ. ಮೊದಲನೇ ಒಂದು ಪಾಯಿಂಟ್ ಏನಂದ್ರೆ, ಇದರ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಯಾವ ಒಂದು ಡೇಟ್ ಗೆ ರಿಲೀಸ್ ಅನ್ನ ಮಾಡ್ತಾರೆ, ಹಾಗೆಯೇ ಈ ಒಂದು ನೋಟಿಫಿಕೇಶನ್ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಗಳನ್ನ ಅಥವಾ ಒಂದು ವೇಕೆನ್ಸೀಸ್ ಗಳನ್ನ ಎಷ್ಟು ಒಂದು ರಿಲೀಸ್ ಅನ್ನ ಮಾಡ್ತಾರೆ, ಈ ಬಾರಿ ಏನಾದ್ರೂ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಏನಾದ್ರೂ ಒಂದು ಚೇಂಜಸ್ ಅನ್ನ ಮಾಡುವಂತಹ ಒಂದು ಉದ್ದೇಶ ಇದೆಯಾ ಇಲ್ಲ ಎಂಬುದರ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತೀನಿ. ಹಾಗೆಯೇ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ಪದೇ ಪದೇ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಂಬುದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದೇ ವಿಡಿಯೋದಲ್ಲಿ ತಮಗೆ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಬಿಡ್ತೀನಿ. ಸೊ ಆದಷ್ಟು ಪ್ರತಿಯೊಬ್ಬರು ಯಾರೆಲ್ಲ ಈ ಒಂದು GDS ನ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ಗೋಸ್ಕರ ವೈಟ್ ಅನ್ನ ಮಾಡ್ತಿದ್ರಿ, ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ನೋಡಿ. ಪ್ರತಿಯೊಬ್ಬರ ಒಂದು ಡೌಟ್ ಏನಿದೆ ಇದು ಒಂದು ಕ್ಲಿಯರ್ ಅನ್ನೋದು ಮಾಡ್ಬಿಡ್ತೀನಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ತಮಗೆ ಒಂದು ಈಸಿ ಆಗಿರುವಂತಹ ಒಂದು ವೇನಲ್ಲಿ ತಮಗೆ ಒಂದು ಅರ್ಥ ಮಾಡಿಸೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾನ ನಾವು ತಮ್ಮ ಮುಂದೆ ಪ್ರೆಸೆಂಟ್ ಅನ್ನ ಮಾಡಿ ತಮಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾವು ಇಲ್ಲಿ ಒಂದು ಶೇರ್ ಅನ್ನೋದು ಮಾಡಿಬಿಡ್ತೀನಿ. ಓಕೆನಾ? ಮೊದಲನೇದಾಗಿ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ, ಇಂಡಿಯಾ ಪೋಸ್ಟ್ ಆಫೀಸ್ GDS ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಗಳ ಬಗ್ಗೆ ನಾವು ಬಂದಾಗ, ನಾನು ಮೊದಲು ಹೇಳಿದ್ದೀನಿ ಇಲ್ಲಿ ಒಂದು 4 ಒಂದು ಪಾಯಿಂಟ್ಸ್ ಅನ್ನ ಇಲ್ಲಿ ನಾನು ಡಿಸ್ಕಸ್ ಅನ್ನ ಮಾಡ್ತೀನಿ. ಈ ಒಂದು 4 ಪಾಯಿಂಟ್ಸ್ ಅನ್ನ ತಾವು ಈಸಿಯಾಗಿ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಬಗ್ಗೆ ತಮಗೆ ಒಂದು ಸಂಪೂರ್ಣವಾಗಿ ತಮಗೆ ಇಲ್ಲಿ ಒಂದು ಅರ್ಥ ಆಗ್ಬಿಡುತ್ತೆ. ಯಾವುದೇ ರೀತಿಯಂತಹ ಒಂದು ಡೌಟ್ಗಳು ತಮಗೆ ಮತ್ತೆ ಮತ್ತೆ ಇಲ್ಲಿ ಒಂದು ಬರುವುದಿಲ್ಲ. ಅದು ಯಾವ ಒಂದು ಪಾಯಿಂಟ್ಸ್ ಅಂದ್ರೆ, ಬಹಳ ಒಂದು ಮುಖ್ಯವಾಗಿ ಮೊದಲನೇದಾಗಿ ಇಲ್ಲಿ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಡಿಸ್ಕಸ್ ಅನ್ನೋದು ಇಲ್ಲಿ ಒಂದು ಮಾಡ್ತೀನಿ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಏನು ಇದರ ಒಂದು ಹೊಸ ಒಂದು ನೋಟಿಫಿಕೇಶನ್ಗೋಸ್ಕರ ಏನೆಲ್ಲ ಒಂದು ವೈಟ್ ಅನ್ನ ಮಾಡ್ತಿದ್ರಿ, ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೌಟ್ಸ್ ಅನ್ನ ಇಲ್ಲಿ ಒಂದು ಕವರ್ ಅನ್ನ ಮಾಡ್ಬಿಡ್ತೀನಿ. ಹಾಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಟೋಟಲ್ ಆಗಿ ಈ ಬಾರಿ ಎಷ್ಟು ಒಂದು ಪೋಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಬಿಡ್ತೀನಿ. ನಂತರ ಈ ಬಾರಿ ರಿಲೀಸ್ ಮಾಡುವಂತಹ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಾದರೂ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಮಾಡುವಂತಹ ಏನಾದರೂ ಒಂದು ಚಾನ್ಸಸ್ ಇದೆಯಾ ಇಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀನಿ. 4ನೇ ಒಂದು ಪಾಯಿಂಟ್, ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಏನು ರಿಲೀಸ್ ಅನ್ನ ಮಾಡ್ತಾರೆ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಈ ಬಾರಿ ಎಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಅನ್ನೋದು ಇಲ್ಲಿ ಒಂದು ಕೊಟ್ಟು ಬಿಡ್ತೀನಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿದ್ರೆ ಪ್ರತಿಯೊಂದು ಡೌಟ್ ತಮ್ಮದು ಇಲ್ಲಿ ಒಂದು ಕ್ಲಿಯರ್ ಅನ್ನೋದು ಆಗ್ಬಿಡುತ್ತೆ. ಈಗ ಮೊದಲನೇ ಒಂದು ಡೌಟ್ ಬಂದಾಗ, ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಈ ಬಾರಿ ಎಷ್ಟು ಒಂದು ಪೋಸ್ಟ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ, ನೋಡ್ಬೋದು ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸುಮಾರು 40ರಿಂದ ಹಿಡಿದು 45,000ಕ್ಕಿಂತ ಹೆಚ್ಚು ಒಂದು ಪೋಸ್ಟ್ ಗಳನ್ನ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ಚಾನ್ಸ್ ಇದಾವೆ. ಬ್ರದರ್, ತಾವು ಯಾವ ಒಂದು ಪ್ರೂಫ್ ಅನ್ನ ಇಟ್ಕೊಂಡು ಹೇಳ್ತೀರಾ, ಯಾವ ಒಂದು ಆಧಾರದ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ, ನೋಡಿ ಆಲ್ಮೋಸ್ಟ್ ಟ್ರಾನ್ಸ್ಫರ್ ಕೂಡ ಏನೋ ಒಂದು ಮುಗಿತಾ ಬಂತು. ಈ ಬಾರಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಒಂದು ಟ್ರಾನ್ಸ್ಫರ್ಗೆ ಅಂತ ಒಂದು ರಿಕ್ವೆಸ್ಟ್ ಅನ್ನ ಹಾಕಿದ್ದಾರೆ. ಖಂಡಿತವಾಗಿ ಆ ಒಂದು ಟ್ರಾನ್ಸ್ಫರ್ ನಾವು ಆಯ್ದ ನಂತರ ಆ ಒಂದು ಟ್ರಾನ್ಸ್ಫರ್ ಆಗಿರುವಂತಹ ಒಂದು ಪ್ಲೇಸ್ ನಲ್ಲಿ ಏನೋ ಒಂದು ಪೋಸ್ಟ್ ಖಾಲಿ ಆಗೇ ಆಗುತ್ತೆ. ಓಕೆನಾ? ಹಾಗೆ ಇನ್ನು ಬಹಳ ಒಂದು ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ಟೌನ್ ಸಿಟಿನಲ್ಲಿ ಈ ಒಂದು ಹೊಸ ಒಂದು ಪೋಸ್ಟ್ ಆಫೀಸ್ ನ ಒಂದು ಬ್ರಾಂಚಸ್ ಗಳು ಕೂಡ ಏನೋ ಒಂದು ಕನ್ಸ್ಟ್ರಕ್ಷನ್ ಅನ್ನೋದು ಆಗಿದ್ದಾವೆ. ಅಲ್ಲಿನೂ ಕೂಡ ಬಹಳಷ್ಟು ಒಂದು ಎಂಪ್ಲಾಯೀಸ್ ಗಳು ಬೇಕಾಗಿದ್ದಾರೆ ಅಲ್ಲಿ ಒಂದು ವರ್ಕ್ ಅನ್ನ ಮಾಡೋದಕ್ಕೆ. ಈ ಎಲ್ಲಾ ಒಂದು ರೀಸನ್ಸ್ ಅನ್ನ ನಾವು ಇಟ್ಕೊಂಡು ಸುಮಾರು 40ರಿಂದ 45,000 ಒಂದು ಪೋಸ್ಟ್ ಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಅನ್ನ ಇಲ್ಲಿ ನಾವು ಮಾಡಬಹುದು.
ಏನು ಈ ಒಂದು 45,000 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ತಮಗೆ ಗೊತ್ತಿರಲಿ, ಇದು ಒಂದು ಆಲ್ ಇಂಡಿಯಾ ಒಂದು ವೇಕೆನ್ಸೀಸ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಅದರಲ್ಲೂ ಆಲ್ ಇಂಡಿಯಾನಲ್ಲಿ ಒಂದು ಸರ್ಕಲ್ ವೈಸ್, ಸ್ಟೇಟ್ ವೈಸ್ ಇಲ್ಲಿ ಒಂದು ಪೋಸ್ಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡ್ತಾರೆ. ಸಪೋಸ್ ಸ್ಟೇಟ್ ವೈಸ್ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ ಇಂತಿಷ್ಟು ಅಂತ ಒಂದು ಪೋಸ್ಟ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಖಂಡಿತವಾಗಿ ಈ ಬಾರಿ ಕೂಡ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ಗೆ ಸಪರೇಟ್ ಆಗಿ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ ನಂತರ ನಾನು ಅದರ ಬಗ್ಗೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನು ನಾನು ಆ ಒಂದು ಸಂದರ್ಭದಲ್ಲಿ ನಾವು ಕೊಡ್ತೀನಿ. ಸ್ಟೇಟ್ ವೈಸ್ ಏನೋ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಮಾಡುವಂತಹ ಒಂದು ಜೊತೆಗೆ ಇಲ್ಲಿ ಒಂದು ಡಿವಿಷನ್ ವೈಸು ಕೂಡ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನೋದು ಇಲ್ಲಿ ಒಂದು ಏನು ರಿಲೀಸ್ ಅನ್ನ ಮಾಡ್ತಾರೆ. ತಮ್ಮ ಒಂದು ಗ್ರಾಮದಲ್ಲಾಗಿರ್ಬೋದು, ತಮ್ಮ ಅಕ್ಕಪಕ್ಕದ ಒಂದು ಗ್ರಾಮದಲ್ಲಿ, ಟೌನ್ನಲ್ಲಿ ಎಲ್ಲೆಲ್ಲಿ ಒಂದು ಪೋಸ್ಟ್ ಆಫೀಸ್ ಇರುತ್ತೆ, ಅವೈಲಬಲ್ ಇರುತ್ತೆ, ಅದರ ಒಂದು ಪೋಸ್ಟ್ ಆಫೀಸ್ನಲ್ಲಿ ಡಿವಿಷನ್ ವೈಸ್ ಪೋಸ್ಟ್ಗಳನ್ನು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ನಾನು ಪದೇ ಹೇಳಿದ್ದೀನಿ, ತಮ್ಮ ಒಂದು ಊರಲ್ಲಾಗಿರ್ಬೋದು, ತಮ್ಮ ಒಂದು ಅಕ್ಕಪಕ್ಕದಲ್ಲಿ ತಾವು ಕೆಲಸವನ್ನ ಮಾಡಬೇಕು ಪೋಸ್ಟ್ ಆಫೀಸ್ನಲ್ಲಿ ಅಂದರೆ ಈ ಒಂದು ಡಿವಿಷನ್ ವೈಸ್ ವೇಕೆನ್ಸೀಸ್ಗಳನ್ನ ತಾವು ಚೆಕ್ಔಟ್ ಅನ್ನ ಮಾಡಿ ನಂತರ ತಾವು ಅಪ್ಲಿಕೇಶನ್ನ ತಾವು ಹಾಕಬೇಕಾಗಿರುತ್ತೆ. ಇದರ ಬಗ್ಗೆನೂ ಕೂಡ ನಾನು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿನ ನೋಟಿಫಿಕೇಶನ್ ಬಂದ ನಂತರ ನಾನು ಮಾಹಿತಿಯನ್ನು ನಾನು ಶೇರ್ ಅನ್ನ ಮಾಡಿಬಿಡ್ತೀನಿ. ಇಲ್ಲಿ ಕರ್ನಾಟಕದ ಎಲ್ಲಾ ಒಂದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಅಪ್ಲೈನ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಡೌಟ್ ಅನ್ನೋದು ಇಲ್ಲಿ ಒಂದು ಇರುವುದಿಲ್ಲ. ಓಕೆನಾ, ಆಲ್ಮೋಸ್ಟ್ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈನ ಮಾಡಬಹುದು. ಎಕ್ಸಾಮಿನೇಷನ್ಸ್ ಕಡೆ ನಾವು ಇಲ್ಲಿ ಒಂದು ಬಂದಾಗ, ಎರಡನೇ ಒಂದು ಪಾಯಿಂಟ್ ಕಡೆ ನಾವು ಬಂದಾಗ ನೋಡ್ಬೋದು, ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಇಲ್ಲಿ ಕೇವಲ 10th ಪಾಸ್ ಮೇಲೆ ಇಲ್ಲಿ ಒಂದು ಏನೋ ಒಂದು ಕಂಡಕ್ಟ್ ಅನ್ನ ಮಾಡ್ತಾರೆ. ಕ್ವಾಲಿಫಿಕೇಶನ್ ಇರುತ್ತೆ. ಎಕ್ಸಾಮಿನೇಷನ್ ಕಡೆ ನಾವು ಬಂದಾಗ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಮಾಡೋದಿಲ್ಲ ಮತ್ತು ಹಾಗೆ ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಅನ್ನೋದು ಮಾಡೋದಿಲ್ಲ. ನಿಮ್ಮ ಒಂದು ಸೆಲೆಕ್ಷನ್ನ ನಿಮ್ಮ ಒಂದು ಬೇಸ್ಡ್ ಆನ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಪ್ಟೇನ್ ಇಂದ ಕ್ಲಾಸ್ 10th, ತಾವೇನೋ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ತೀರಾ, 10th ಪಾಸ್ ಅನ್ನ ತಾವು ಮುಗಿಸಿರ್ತೀರಾ, ಅದರ ಒಂದು ಪರ್ಸೆಂಟೇಜ್ ಮೇಲೆ, ಅದರ ಒಂದು ಮಾರ್ಕ್ಸ್ ಮೇಲೆ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡುವುದಿಲ್ಲ. ಇನ್ನೊಂದು ಗೊತ್ತಿರಲಿ, ಇಲ್ಲಿ ತಮ್ಮ ಒಂದು ಎಕ್ಸಾಮಿನೇಷನ್ಸ್ ಕಡೆ ಒಂದು ಬಂದಾಗ ತಮ್ಮ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಚೇಂಜಸ್ ಕೂಡ ಇಲ್ಲಿ ಒಂದು ಮಾಡುವುದಿಲ್ಲ. ಇದು ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಪಾಯಿಂಟ್ ಅನ್ನ ನಾನು ಹೇಳ್ತೀನಿ. ಕೆಲವೊಬ್ಬ ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರೆ, ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ 10th ಅನ್ನ ರೀಪ್ಲೇಸ್ ಅನ್ನ ಮಾಡಿ 12th ಅನ್ನ ಏನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು ಅಂತ. ಹಾಗೇನೂ ನಡೆಯಲ್ಲ. ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ 10th ಇರುತ್ತೆ. 10th ಮೇಲೆ ತಮ್ಮ ಒಂದು ಸೆಲೆಕ್ಷನ್ಸ್ ಕೂಡ ಇಲ್ಲಿ ಒಂದು ಆಗುತ್ತೆ. ಮುಂದೆ ಮೂರನೇ ಒಂದು ಪಾಯಿಂಟ್ಗೆ ನಾವು ಇಲ್ಲಿ ಒಂದು ಬಂದಾಗ, ಟೋಟಲ್ ಆಗಿ ಈ ಬಾರಿ ಎಷ್ಟು ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡಬಹುದು ಅಂದ್ರೆ, ಬೇಸ್ಡ್ ಆನ್ 46,000 ಅಬೋ ಏನೋ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅದರ ಒಂದು ಬೇಸಿಸ್ ಮೇಲೆ ನಾವು ಹೋದ್ರೆ 5ರಿಂದ 6, 7 ಮೆರಿಟ್ ಲಿಸ್ಟ್ಗಳವರೆಗೂ ಕೂಡ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆನಾ, ತಮ್ಮ ಒಂದು ಪರ್ಸೆಂಟೇಜ್ ಚೆನ್ನಾಗಿದ್ರೆ, ತಮ್ಮ ಒಂದು ಮಾರ್ಕ್ಸ್ ಚೆನ್ನಾಗಿದ್ರೆ ಈ ಒಂದು 5ರಿಂದ 6 ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಒಂದಲ್ಲ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ತಾವು ಇಲ್ಲಿ ಪಡ್ಕೋಬಹುದು. ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಡೌಟ್ ಇಲ್ಲಿ ಇರುವುದಿಲ್ಲ. ಫೈನಲ್ ಆಗಿ 4ನೇ ಒಂದು ಪಾಯಿಂಟ್, ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಬ್ರದರ್ ಇದರ ಎಂಬುದರ ಬಗ್ಗೆ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಥಿಂಕ್ಗೆ ನಾವು ಇಲ್ಲಿ ಒಂದು ಬಂದಾಗ ನೋಡಬಹುದು, ಪ್ರತಿ ಒಂದು ವರ್ಷ 2ರಿಂದ 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಿದ್ರಿ. ಓಕೆನಾ, ಈ ಬಾರಿಯೂ ಕೂಡ ತಾವು ನೋಟಿಫಿಕೇಶನ್ ಬಗ್ಗೆ ತಾವು ಇಲ್ಲಿ ಒಂದು ಕನ್ಫರ್ಮ್ ಆಗಿರುವಂತಹ ಒಂದು ಡೇಟ್ ತಮಗೆ ಇಲ್ಲಿ ಒಂದು ಸಿಗಬೇಕು ಅಂದ್ರೆ, ಇಲ್ಲಿ ನಾನು ನೋಟಿಫಿಕೇಶನ್ ನ ಒಂದು ಏನೋ ಒಂದು ಇಮೇಜ್ ಅನ್ನ ತಾವು ಇಲ್ಲಿ ನೋಡಬಹುದು. ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿರುವಂತದ್ದು ಒಂದು ಟ್ರಾನ್ಸ್ಫರ್ ಪೋರ್ಟಲ್ ನ ಇಲ್ಲಿ ಒಂದು ಓಪನ್ ಮಾಡಕ್ಕೆ, ಟ್ರಾನ್ಸ್ಫರ್ ನ ಒಂದು ಯಾರೆಲ್ಲ ಅಪ್ಲೈ ಅನ್ನ ಮಾಡಿದರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಿರುವಂತದ್ದು. ತಾವು ಕೆಲವೊಂದು ಡೇಟ್ಸ್ ಅನ್ನ ತಾವು ಇಲ್ಲಿ ಒಂದು ಗಮನಿಸಬಹುದು. ನಿಮ್ಮ ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟಿ ಎಲ್ಲಿವರೆಗೂ ಇಲ್ಲಿ ಒಂದು ಕಂಪ್ಲೀಟ್ ಆಗ್ತಾ ಬರ್ತಿದೆ ಅಂದ್ರೆ, ಆನ್ಲೈನ್ ಲಿಸ್ಟ್ ಆಫ್ ಟ್ರಾನ್ಸ್ಫರ್ ಅಪ್ರೂವ್ಡ್ 26th ನವೆಂಬರ್ ವರೆಗೂ ಇಲ್ಲಿ ಒಂದು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಓಕೆನಾ, ತಮ್ಮ ಒಂದು ಟ್ರಾನ್ಸ್ಫರ್ ಯಾರೆಲ್ಲ ಒಂದು ಅಪ್ಲೈ ಮಾಡಿದರೆ ಅದರ ಒಂದು ಅಪ್ರೂವಲ್ ಇಲ್ಲಿವರೆಗೂ ಇಲ್ಲಿ ಒಂದು ಕಂಪ್ಲೀಟ್ ಆಗಿದೆ. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಟ್ರಾನ್ಸ್ಫರ್ಸ್ ಎಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೆ ಅಂದ್ರೆ, ಫೈನಲ್ ಡೇಟ್ ಆಫ್ ರಿಲೀವಿಂಗ್ ಡಿಮೇಡ್ ರಿಲೀವಿಂಗ್ ಆಫ್ GDS 15th December 2025 ಅಂದ್ರೆ ನಾಳೆ ತಿಂಗಳು 15ನೇ ತಾರೀಕುವರೆಗೂ ಇದರ ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟಿ ಅನ್ನೋದು ಕಂಪ್ಲೀಟ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಡ್ತಾರೆ. ಸೊ ಹಾಗಾದ್ರೆ ಈಗ ತಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ, ತಾವು ಇಲ್ಲಿ ನೋಡಬಹುದು
2026 ಜನವರಿ ಸೆಕೆಂಡ್ ವೀಕ್ ನಲ್ಲಿ ತಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಡ್ತಾರೆ. ಓಕೆನಾ, ಇದರಲ್ಲಿ ಕೂಡ ಯಾವುದೇ ರೀತಿಯಂತಹ ಒಂದು ಸಂದೇಶಗಳನ್ನ ಇಟ್ಕೋಬೇಡಿ, ಡೌಟ್ಗಳನ್ನ ಇಟ್ಕೋಬೇಡಿ. ಜನವರಿ ಸೆಕೆಂಡ್ ವೀಕ್ ಗೆಲ್ಲ ತಾವು ಇದರ ಒಂದು ಫ್ರೆಶ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ನೋಡಬಹುದು. ಐ ಹೋಪ್ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ತಮ್ಮ ಒಂದು ನೋಟಿಫಿಕೇಶನ್ ರಿಲೇಟೆಡ್ ಆಗಿ, ತಮ್ಮ ಒಂದು ಎಕ್ಸಾಮಿನೇಷನ್ಸ್ ರಿಲೇಟೆಡ್ ಆಗಿ, ತಮ್ಮ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಲೇಟೆಡ್ ಆಗಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ತಮಗೆ ಇಲ್ಲಿ ಒಂದು ಸಿಕ್ಬಿಟ್ಟಿದೆ ಅನ್ಕೊಳ್ತೀನಿ. ಓಕೆನಾ, ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ಅದರ ಒಂದು ಸಂಪೂರ್ಣವಾಗಿರುವಂತಹ ಒಂದು ಕಟ್ ಆಫ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಐ ಹೋಪ್ ಪ್ರತಿಯೊಬ್ಬರಿಗೂ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಡೌಟ್ಗಳು ಇಲ್ಲ ಅಂತ ನಾನು ಬಯಸ್ತೀನಿ. ಇದರ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ನಾನು ಹೇಳ್ತಿದ್ದೀನಿ, ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಆದಷ್ಟು ಅದರ ಬಗ್ಗೆ ನಾನು ರಿಪ್ಲೈ ಅನ್ನೋದು ನಾನು ಕೊಡ್ತೀನಿ. ತಮ್ಮ ಒಂದು ಡೌಟ್ಸ್ ಗಳ ಬಗ್ಗೆ ನಾನು ಏನೋ ಒಂದು ಕ್ಲಿಯರ್ ಅನ್ನೋದು ಮಾಡ್ತೀನಿ. ಬಹಳಷ್ಟು ದಿನಗಳಿಂದ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ GDS ನ ಒಂದು ರಿಲೇಟೆಡ್ ಆಗಿ ನಾನು ಅಪ್ಡೇಟ್ಸ್ ಗಳನ್ನ ಕೊಟ್ಟಿಲ್ಲ. ಕಾರಣ ಏನಂದ್ರೆ ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ಸ್ ಗಳನ್ನ ಒಂದು ಕೈಗೆ ಸಿಕ್ಕಿಲ್ಲ. ಸೊ ಆ ಒಂದು ಉದ್ದೇಶದಿಂದ ನಾನು ಅಪ್ಡೇಟ್ಸ್ ಗಳನ್ನ ಕೊಟ್ಟಿಲ್ಲ. ಸೊ ಬಹಳಷ್ಟು ನಮ್ಮ ಒಂದು ಕ್ಯಾಂಡಿಡೇಟ್ಸ್ ಗಳು, ಸ್ಟೂಡೆಂಟ್ಸ್ ಗಳು ಈ ಒಂದು GDS ಬಗ್ಗೆ ಒಂದು ಡೌಟ್ಸ್ ಅನ್ನ ಕೇಳ್ತಿದ್ರಿ, ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ನಾನು ಮಾಡೋದಕ್ಕೆ ನನ್ನ ಒಂದು ಉದ್ದೇಶ ಆಗಿರುತ್ತೆ. ಓಕೆನಾ, ಯಾವುದಾದ್ರೂ ಒಂದು ಹೊಸದಾಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಬಂದ್ರೆ ತಕ್ಷಣವಾಗಿ ಅದರ ಬಗ್ಗೆ ನಾನು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಾನು ತಮಗೆ ಕೊಟ್ಬಿಡ್ತೀನಿ. ಸಾಧ್ಯವಾದಷ್ಟು ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ಇದೇ ರೀತಿಯಾಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ. ಓಕೆನಾ, ಖಂಡಿತವಾಗಿ ತಮ್ಮ ಒಂದು ಸಪೋರ್ಟ್ ನನಗೆ ಒಂದು ಬಹಳ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಓಕೆನಾ, ಮುಂದೇನು ಕೂಡ ಪ್ರತಿ ಒಂದು ಅಪ್ಡೇಟ್ಸ್ ಗಳನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ, ತಾವು ಪಡಿತಾ ಇರಬೇಕಾಗಿರುತ್ತೆ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.